ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆದಮೇಲೆ ಇವತ್ತು ವ್ಲಾಗ್ನ ಮಾಡ್ತಿದ್ದೀನಿ ಫ್ರೀ ಮಾಡಿಕೊಂಡು. ಸೊ ಬನ್ನಿ, ಇವತ್ತಿನ ವ್ಲಾಗ್ನ ನಾವು ಬೇಗ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ರಾಖಿ ಹಬ್ಬ ಆಗೋಗ್ಬಿಟ್ಟಿತ್ತು. ಅದಾದಮೇಲೆ ನನ್ನ ತಮ್ಮ ಬಂದಿದ್ದ. ಸೊ ಬಂದಿದ್ದಾನಲ್ಲ ಅಂತ ಅಂದ್ಬಿಟ್ಟು ನಾನು ಅವನಿಗೆ ರಾಖಿನ ಕಟ್ತಾ ಇದ್ದೀನಿ. ಅವನು ಅವನ ಎಂಗೇಜ್ಮೆಂಟ್ ಒಕೇಶನ್ಗೆ ಬಂದಿದ್ದ. ಸೊ ಒಂದು ಫೋಟೋಶೂಟ್ ಇತ್ತು ಅಂತ ಅಂದ್ಬಿಟ್ಟು ಬೇಗನೆ ಬಂದಿದ್ದ. ಸೊ ಇನ್ನು ಅನದರ್ 1 ಡೇ ಅಥವಾ 2 ಡೇಲಿ ಮನೆಗೆಲ್ಲ ಗೆಸ್ಟ್ಸ್ ಬರ್ತಾರೆ. ಸೊ ಒಂಥರ ಸೆಲೆಬ್ರೇಷನ್ ಈ ವೀಕ್ ಅಂತಲೇ ಹೇಳ್ಬೋದು. ಸ್ವಲ್ಪ ಶ್ರೀನಿಕಾಗೆ ಕೋಲ್ಡ್ ಕಾಫ್ ಆಗಿತ್ತು ಆ್ಯಂಡ್ ಶಿ ಈಸ್ ಲಿಟಲ್ ಡ್ರೌಸಿ ಬಿಕಾಸ್ ಮೆಡಿಸಿನ್ಸ್ ಎಲ್ಲ ಅವಳು ಕೊಡ್ತಾ ಇದ್ದೆ. ಸೊ ಅದ್ರ ಜೊತೆಗೇ ರಾಖಿ ಎಲ್ಲ ಕಟ್ಬಿಟ್ಟು ಇವತ್ತು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಲೈಕ್ ಒಂದು ಸತಿ ನನಗೆ ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಯಾವಾಗ ಏನು ಅನ್ನೋ ಥರದ್ದು ನನಗೇನೂ ಇರಲಿಲ್ಲ. ಬಿಕಾಸ್ ಒಂದು ಸತಿ ನಾನು ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಂಡಿರೋರನ್ನ ನೋಡಿದ್ದೆ ಆ್ಯಂಡ್ ಆಲ್ಸೋ ಒಂದಷ್ಟು ರಿವ್ಯೂಸ್ಗಳನ್ನ ಕೇಳಿದಾಗ ನನಗೇನು ಮಾಡಿಸ್ಕೋಬೇಕು ಅಂತ ಅನಿಸಿಲ್ಲ. ಬಟ್ ಒಂದು ಸತಿ ಎಕ್ಸ್ಪೀರಿಯನ್ಸ್ಗೋಸ್ಕರನಾದರೂ ಮಾಡಿಸ್ಕೋಬೇಕು ಅಂತ ಇತ್ತು. ಸೊ ಹಾಗಾಗಿ ಇವಾಗ ಅವನದು ಒಕೇಶನ್ ಬೇರೆ ಇತ್ತಲ್ವ. ಸೊ ಹಾಗಾಗಿ ಎಂಗೇಜ್ಮೆಂಟ್ ಒಕೇಶನ್ಗೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿಸ್ಕೊಳ್ತಾ ಇದ್ದೆ. ಅದರ ಎಕ್ಸ್ಪೀರಿಯನ್ಸ್ ನಾನು ಇವತ್ತಿನ ನಿಮಗೆ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಸ್ವೀಟ್ಗೆ ಅಂತಂದ್ಬಿಟ್ಟು ನನ್ನ ತಮ್ಮ ಗ್ಲೆನ್ಸ್ ಬೇಕ್ ಹೌಸಿಂದ ಮಿನಿ ಕೇಕ್ಸ್ ತಂದಿದ್ದ, ಕಪ್ ಕೇಕ್ಸು, ವಿಚ್ ಈಸ್ ಫೇವ್ರೆಟ್ ಟು ಶ್ರೀನಿಕಾ ಆ್ಯಂಡ್ ಫಾರ್ ಮೀ ಆ್ಯಸ್ ವೆಲ್. ತುಂಬ ಅಂದರೆ ತುಂಬಾ ಯಮ್ಮಿ ಆಗಿದ್ದು ಕೇಕು. ಅದೆಲ್ಲ ತಿನ್ಕೊಂಡು ಮುಗಿಸ್ಕೊಂಡು ನಾನು ಗ್ಲ್ಯಾಮ್ ಹೌಸ್ ಅಂತ ಇದೆ, ಇದು ಒಬ್ಬರು ಸೀರಿಯಲ್ ಆರ್ಟಿಸ್ಟ್ ಅದು ಸಲೂನ್. ಇದು RR ನಗರಲ್ಲೇ ಇರೋದು, ಅಬೌವ್ ದ IDFC ಬ್ಯಾಂಕ್. ನಮಗೆ ಗೂಗಲಲ್ಲೇ ಗ್ಲ್ಯಾಮ್ ಹೌಸ್ ಅಂತ ಕೊಟ್ಬಿಟ್ರೆ ಯು ವಿಲ್ ಗೆಟ್ ದ ಲೊಕೇಶನ್ ಆ್ಯಂಡ್ ಮ್ಯಾಪ್ ಓನ್ಲಿ. ಸೊ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳೋದಕ್ಕಿಂತ ಮುಂಚೆ ಯಾವ ಥರ ಮಾಡ್ತಿದ್ದಾರೆ ಅಂತ ನೋಡಿ ನೀವೇ. ಸೊ ನಾನೇನು ಅಂದ್ಕೊಂಡೆ ಅಂದರೆ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಕೊನೆಗೆ ಟೈಮೇ ಇರಲ್ಲ, ಆ ಥರ ಆಗಿಬಿಡುತ್ತೆ. ನಾವೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಆ ಮೂಮೆಂಟ್ ಅಥವಾ ಫಂಕ್ಷನ್ ಟೈಮ್ ಮಾಡಿಸೋಣ ಅಂತ ಅಂದ್ಕೊಂಡಿರ್ತೀವಿ, ಅದೇನೋ ಮಾಡ್ಸೋದಕ್ಕೆ ಹೋಗ್ತಿರ್ತೀವಿ ಅಥವಾ ಟೈಮೇ ಇಲ್ಲದೆ ಇರೋಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಪೆಡಿಕ್ಯೂರ್ ಮತ್ತು ಮೆನಿಕ್ಯೂರ್ ಸ್ಕಿಪ್ ಆಗೋಯಿತು. ಸೊ ಟೈಮ್ ಇಲ್ಲದೆ ಇರೋ ಕಾರಣ ಇದನ್ನು ಬರೀ ನೇಲ್ ಎಕ್ಸ್ಟೆನ್ಷನ್ ಮಾಡಿಸೋಣ, ಆ್ಯಕ್ರಲಿಕ್ ನೇಲ್ ಎಕ್ಸ್ಟೆನ್ಷನ್ನು ಅಂತ. ಇದು ಪರ್ಮನೆಂಟು ಇದೆಯಂತ, ಟೆಂಪ್ರವರಿನೂ ಇದೆ. ಸೊ ಅದರಲ್ಲೇ ತುಂಬ ವೆರೈಟೀಸ್ ಎಲ್ಲ ಇರುತ್ತೆ. ಸೊ ನನಗೆ ತುಂಬ ಅನ್ಕಂಫರ್ಟಬಲ್, ತುಂಬ ಅಂದರೆ ಯಾವಾಗಲೂ ನಾನು ನೇಲ್ಸ್ ಬಿಟ್ಕೊಳ್ಳಲ್ಲ. ಬಿಕಾಸ್ ಇಟ್ ಕಾಸಸ್ ಅನ್ಕಂಫರ್ಟಬಲ್. ಅಥವಾ ಶ್ರೀನಿಕಾಗೆ ಊಟ ಮಾಡಿಸ್ತಿರ್ತೀನಿ ಅಥವಾ ಏನೋ ಒಂದು ರೀಸನ್ಸ್ಗೆ ಶ್ರೀನಿಕಾ ಹುಟ್ಟಿದ ಮೇಲಿಂದ ನಾನು ಈ ಥರ ನೇಲ್ಸ್ನ ಮೇಂಟೈನ್ ಮಾಡೋದು ಇದನ್ನೆಲ್ಲ ಮಾಡ್ತಿಲ್ಲ. ಸೊ ಹಾಗಾಗಿ ಇದು ಒಂದು ಟ್ರೈ ಮಾಡಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಗ್ಲ್ಯಾಮ್ ಹೌಸಲ್ಲಿ ಶಿ ಈಸ್ ವೆರಿ ಫ್ರೆಂಡ್ಲಿ ಅಂತ ಅನ್ನಿಸ್ತು ನನಗೆ. ತುಂಬ ಚೆನ್ನಾಗಿ, ತುಂಬ ಟೈಮ್ ತೊಗೊಂಡು ನೀಟಾಗಿ ಮಾಡಿದ್ದಾರೆ. ಐ ಡೋಂಟ್ ನೋ ಅಬೌಟ್ ಅದರ್ ಇದು ಸ್ಟುಡಿಯೋ ಎಲ್ಲ ನನಗೆ ಬೇರೆಯವ್ರದ್ದು ಗೊತ್ತಿಲ್ಲ. ಇಲ್ಲಿ ಶಿ ಈಸ್ ವೆರಿ ಫ್ರೆಂಡ್ಲಿ. ಆ್ಯಂಡ್ ನಾನು ಸಲೂನ್ಗೆ ಹೋಗೋದಾದರೆ ನಾನು ಸ್ಪಿನ್ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ. ಯಾಕಪ್ಪ ಅಂತಂದರೆ ಅಲ್ಲಿ ಒಳ್ಳೆ ಕ್ವಾಲಿಫೈಡ್ ಟ್ರೈನ್ಡ್ ಪೀಪಲ್ಸ್ ಇರ್ತಾರೆ ಅಂತ ಅಂದ್ಬಿಟ್ಟು ಯೂಶ್ವಲಿ ನಾನು ಹೇರ್ ಆಗಲಿ ಅಥವಾ ನಾನು ಏನೇ ಆದ್ರೂ ನಾನು ಅಷ್ಟು ಈಸಿಯಾಗಿ ತುಂಬ ಬ್ಲೈಂಡಾಗಿ ಬೇರೆಯವ್ರಿಗೆ ನಾನು ನಂಬಿಬಿಟ್ಟು ನಾನು ಹೋಗಿಬಿಡಲ್ಲ. ಸೊ ಸ್ಪಿನ್ನಲ್ಲಿ ತುಂಬ ಕ್ವಾಲಿಫೈಡ್ ಇರ್ತಾರೆ ಅಂತ ಅಂದ್ಬಿಟ್ಟು ನಾನು ಅಲ್ಲಿಗೆ ಹೋಗ್ತೀನಿ. ಎವ್ರಿ ಟೈಮ್ ನಾನು ಅಲ್ಲಿಗೆ ಹೋಗೋದು. ಸೊ ಈ ಸತಿ ಇಲ್ಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಐ ವಾಂಟೆಡ್ ಟು ಟ್ರೈ ಇನ್ ಗ್ಲ್ಯಾಮ್ ಹೌಸ್ ಅಂತ ಅನ್ನಿಸ್ತು. ಸೊ ಪ್ರೈಸ್ ವೈಸ್ ಆಗಿರ್ಬೋದು ಅಥವಾ ಇಲ್ಲಿರೋ ಏನು ಅಂದರೆ ಸ್ಟಾಫ್ಸ್ ಆಗಿರ್ಬೋದು ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಆ್ಯಂಡ್ ಆ್ಯಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿದ್ದು. ನೀವು ಯಾರು ಇದೇ ಪ್ರಿಮೈಸಸಲ್ಲಿದ್ದರೆ ಒಂದು ಸತಿ ನೇಲ್ ಎಕ್ಸ್ಟೆನ್ಷನ್ ಟ್ರೈ ಮಾಡ್ಬೋದು. ಬಿಕಾಸ್ ಪ್ರೈಸ್ ಇಸ್ ಅ ವೆರಿ ರೀಸನೇಬಲ್ ಪ್ರೈಸ್. ನಾನು ತುಂಬ ಕಡೆ ವಿಚಾರಿಸಿದ್ದೆ. RR ನಗರಲ್ಲೇ ಕಾಸ್ಮಿಕ್ ಆ್ಯಂಡ್ ಲ್ಯಾಶಸ್ ಅಂತಲೂ ಇದೆ, ಅಲ್ಲೂ ವಿಚಾರಿಸಿದ್ದೆ. ಸೊ ಅಲ್ಲಿಗೂ ಇಲ್ಲಿಗೂ ಪ್ರೈಸ್ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ಇಲ್ಲಿ ವರ್ಕು ಕೂಡ ತುಂಬ ಚೆನ್ನಾಗಿ ಮಾಡಿದರು ಆ್ಯಂಡ್ ಆಲ್ಸೋ ವೆರಿ ಕನ್ವಿನ್ಸಿಂಗ್. ಅದಾದಮೇಲೆ ಯಾವುದು ಸೆಲೆಕ್ಟ್ ಮಾಡಬೇಕು ಅಂತ ಗೊತ್ತಾಗ್ದೇ ಐ ಥಾಟ್ ಸ್ವಲ್ಪ ಡಾರ್ಕ್ ಕಲರ್ಸ್ ಪ್ರಿಫರ್ ಮಾಡ್ತೀನಿ ನಾನು ಯಾವಾಗ್ಲೂ. ಸೊ ಹಾಗಾಗಿ ನಾನೇನು ಮಾಡಿದೆ, ರೆಡ್ ಕಲರ್ಗೆ ಹೋಗೋಣ. ಲೈಕ್ ಫಂಕ್ಷನ್ ಮುಗಿದ್ಮೇಲೂ ಅದು ಒಂದು ಯಾವಾಗ್ಲೂ ಕ್ಯಾರಿ ಮಾಡೋ ಥರ ಇರಬೇಕು. ಅಟ್ಲೀಸ್ಟ್ ಯಾವುದಾದ್ರು ಒಂದು ಡಾರ್ಕ್ ಕಲರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ನಾನು. ಇದು ಏನಪ್ಪ ಅಂದರೆ ಮ್ಯಾರೇಜ್ ಫಂಕ್ಷನ್ಗೂ ಆಗಬೇಕು, ಅಟ್ ದ ಸೇಮ್ ಟೈಮ್ ಗಣೇಶ ಫೆಸ್ಟಿವಲ್ಗೂ ಆಗಬೇಕು ಅಂತ ಅಂದ್ಬಿಟ್ಟು ಇದನ್ನು ಮಾಡಿಸ್ಕೊಂಡೆ. ಸೊ ನಾನು 2 ಸ್ಯಾರಿ ತೊಗೊಂಡಿದ್ದೆ ನನ್ನ ತಮ್ಮನ ಎಂಗೇಜ್ಮೆಂಟ್ಗೆ ಅಂದ್ಬಿಟ್ಟು. ಐದರ್ ದಿಸ್ ಅನ್ನೋ ಥರ ಪ್ಲ್ಯಾನ್ ಇತ್ತು.
ಸೊ ಆ ಪ್ಲ್ಯಾನನ್ನು ಅದು ಯಾವ ಸೀರೆ ತೊಗೊಂಡಿದ್ದೆ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಒಂದು ಕಾಂಜೀವರಂ ತೊಗೊಂಡಿದ್ದೆ, ಇನ್ನೊಂದು ಮೈಸೂರು ಸಿಲ್ಕ್ ತೊಗೊಂಡಿದ್ದೆ. ಸೊ ನಾನೇನು ಮಾಡಿದೆ, ಅಟ್ಲೀಸ್ಟ್ ಇವಾಗ ಎರಡರಲ್ಲಿ ಯಾವುದಾದ್ರೂ ಹುಟ್ಟಿಲ್ಲ ಅಂದ್ರೂ ಗೌರಿ ಗಣೇಶ ಹಬ್ಬಕ್ಕೆ ಅದು ನೋಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅದ್ರ ಬೇಸಿಸ್ ಮೇಲೆ ನಾನು ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊತಾ ಇದ್ದೀನಿ. ಸೊ ಒಂದು ಫುಲ್ ಗೋಲ್ಡನ್ ಕಲರ್ ಬರುತ್ತೆ ಸ್ಯಾರಿ, ವಿಚ್ ಇಸ್ ರೆಡ್ ಕಲರ್ ಸೂಟ್ ಆಗುತ್ತೆ ಅಂದ್ಬಿಟ್ಟು, ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿ ಹಾಕ್ಕೊಂಡ್ರು ಅದಕ್ಕೆ ಸೂಟ್ ಆಗಬೇಕು ಅಂದ್ಬಿಟ್ಟು ರೆಡ್ ಆ್ಯಂಡ್ ಗೋಲ್ಡನ್ ಕಲರ್ಗೆ ನಾನು ಹೋದೆ, ವಿಚ್ ಇಸ್ ವೆರಿ ಸಿಂಪಲ್ ನೇಲ್ ಆರ್ಟ್. ತುಂಬ ನೇಲ್ ಆರ್ಟ್ ಏನು ಮಾಡಿಸ್ಕೊಂಡಿಲ್ಲ ನಾನು. ಆ್ಯಂಡ್ ತುಂಬ ಸಿಂಪಲ್ಲಾಗಿರೋ ಅಂಥದ್ದೇ ಇಷ್ಟ ಆಗುತ್ತೆ ನನಗೆ. ಹಾಗಾಗಿ ಸೊ ಎಲ್ಲ ಫಿಂಗರ್ಸ್ಗೂ ರೆಡ್ ಕಲರ್ ಹಾಕ್ಕೊಂಡು ರಿಂಗ್ ಫಿಂಗರ್ಗೆ ಮಾತ್ರ ಗೋಲ್ಡ್ ಕಲರ್ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದೆ. ಆಗಲೇ ಆನ್ ಸ್ಪಾಟಲ್ಲೇ ಅವಳು ಹೇಳಿದ್ರು, ಲೈಕ್ ನೀವು ಯಾವುದೇ ಡಿಸೈನ್ಸ್ ತೋರಿಸಿದ್ರು ನಾನು ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಸಿಂಪಲ್ಲಾಗಿರೋದು ಒಂದು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಅವ್ರಿಗೆ ಹೇಳಿದೆ. ಸೊ ಸಿಂಪಲ್ಲಾಗಿರಬೇಕು, ತುಂಬ ಚೆನ್ನಾಗೂ ಕಾಣಬೇಕು ಅಂತ ಅಂದ್ಬಿಟ್ಟು. ಸೊ ವಿಡಿಯೋ ಕೊನೆ ತನಕ ವಾಚ್ ಮಾಡಿ ಫೈನಲ್ ಲುಕ್ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇವ್ರದ್ದು ಪ್ರೋಸೆಸ್ಸು ಮತ್ತು ಇವರ ಒಂದು ವರ್ಕ್ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ, ನಾನು ನಿಮಗೆ ಮತ್ತೆ ಸಿಗ್ತೀನಿ. I begin to ನಾನು ಕೇಳಿದೆ ಇವ್ರ ಹತ್ರ, ಲೈಕ್ ಇದಕ್ಕೂ ನಾರ್ಮಲ್ ನೇಲ್ ಪಾಲಿಷ್ಗೂ ಏನು ಡಿಫ್ರೆನ್ಸು ಅಂತ. ದೇ ಸೆಟ್ ಲೈಕ್ ಇದು ಯು ವಿ ಬೇಸ್ಡ್ ನೇಲ್ ಪಾಲಿಷ್ ಅಂತ ಅಂದರು. ಎಕ್ಸಾಕ್ಟ್ಲಿ ಐ ಡೋಂಟ್ ನೋ ದ ಟೆಕ್ನಿಕಲ್ ವರ್ಡ್. ಸೊ ಈ ನೇಲ್ ಪಾಲಿಷ್ ಹಾಕ್ಕೊಂಡ್ಮೇಲೆ ಯು ವಿ ಲೈಟ್ ರೇಸ್ ಬೇಕಂತೆ ಇದು ಡ್ರೈ ಆಗೋದಕ್ಕೆ. ಆ್ಯಂಡ್ ಸೊ ಅದಕ್ಕೆ ನೀವು ತೊಗೋಬೋದು ಈ ನೇಲ್ ಪೇಂಟ್ಸ್ ಎಲ್ಲ. ಅದ್ರ ಜೊತೆಗೆ ಅವ್ರು ಒಂದು ಮಷೀನ್ ಇಟ್ಕೊಂಡಿದ್ದಾರೆ ಯು ವಿ ರೇಸ್ದು. ಸೊ ಅದನ್ನು ನೀವು ಇಟ್ಕೋಬೇಕು ಅಂತ ಹೇಳಿದ್ರು. ಬಟ್ ತುಂಬ ಪ್ರೋಸೆಸ್ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಸ್ವಲ್ಪ ಹರ್ಟ್ ಆಗುತ್ತೆ, ನಮ್ಮ ಸ್ಕಿನ್ಗಾಗಿರ್ಬೋದು ನಮ್ಮ ನೇಲ್ಸ್ಗಾಗಿರ್ಬೋದು ಸ್ವಲ್ಪ ಹರ್ಟ್ ಆಗುತ್ತೆ. ವಿಚ್ ಇಸ್ ಐ ಡೋಂಟ್ ಲೈಕ್ ಟು ಹರ್ಟ್ ಮೈ ಬಾಡಿ ಎನಿ ಹೌ. ಸೊ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು, ಬಟ್ ಫಸ್ಟಿಗೆ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ನೀವೇ ನೋಡ್ಬೋದು ಇವಾಗ ಹೇಗಿದೆ ಲುಕ್ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ತುಂಬ ಎಲಿಗೆಂಟಾಗಿ ಕಾಣಿಸಿದೆ, ವಿಚ್ ಐ ಲವ್ ದಟ್ ಕಲರ್, ರೆಡ್ ಕಲರ್. ಆ್ಯಂಡ್ ಅದಾದಮೇಲೆ ಮೆಹಂದಿ ಹಾಕಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಸೊ ಸಿಂಪಲ್ಲಾಗಿರಬೇಕು ಮೆಹಂದಿ, ಆ್ಯಂಡ್ ಹಾಕಿಸ್ಕೊಂಡು ಏನು ಚೆನ್ನಾಗೂ ಕಾಣಿಸ್ಬೇಕು, ಒಂದು ಫಂಕ್ಷನ್ ಅಲ್ವಾ ಅಂತ ಹೇಳಿಬಿಟ್ಟು. ಯೂಶ್ವಲಿ ನನ್ನ ತಂಗಿನೇ ಹಾಕ್ತಾಳೆ ಮೆಹಂದಿ, ಅಥವಾ ಮನೇಲಿ ಏನಾದರೂ ಫಂಕ್ಷನ್ ಇದ್ದಾಗ ನಾವೇ ಹಾಕ್ಕೋತೀವಿ. ಫಾರ್ ದಿಸ್ ಟೈಮ್ ಫಾರ್ ಎ ಚೇಂಜ್ ಅಂತ ಹೇಳ್ಬಿಟ್ಟು ನಾನು ಇವ್ರ ಹತ್ರನೂ ಒಂದೊಂದು ಡಿಸೈನ್ಗೂ ಒಂದೊಂದು ಥರ ಪ್ರೈಸ್ ಇದೆ. ಆ್ಯಂಡ್ ತುಂಬ ವೆರಿ ಬೇಸಿಕ್ ಪ್ರೈಸ್ ಅಂತಂದರೆ 150 ಸ್ಟಾರ್ಟ್ ಆಗುತ್ತೆ ಒನ್ ಹ್ಯಾಂಡ್ಗೆ, ಒನ್ ಸೈಡ್ ಅಂದರೆ
ಹಿಂದೆ ಮತ್ತು ಮುಂದೆ ಎರಡಕ್ಕೂ. ಸೊ ಸಿಂಪಲ್ ಡಿಸೈನ್ಸ್ನ ಇವರು ಮಾಡ್ತಾರೆ, ಚೆನ್ನಾಗಿರುತ್ತೆ, ಹಾಕಿಸ್ಕೋಬೋದು. ಸೊ ಆಲ್ಮೋಸ್ಟ್ ಇದೆಲ್ಲ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ಅಂತಲೇ ಹೇಳ್ಬೋದು. ಎಂಗೇಜ್ಮೆಂಟ್ ವ್ಲಾಗ್ ಬರುತ್ತಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ನೋ, ಬಿಕಾಸ್ ಅಲ್ಲಿ ಟೈಮ್ ಇರುತ್ತೋ ಇಲ್ವೋ ನನಗೆ ಎಂಗೇಜ್ಮೆಂಟ್ ವ್ಲಾಗ್ ಮಾಡೋದಕ್ಕೆ. ಆ್ಯಂಡ್ ಫೋಟೋಸ್ ಎಲ್ಲ ಅಟ್ಯಾಚ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ, ನನಗೆ ಟೈಮ್ ಇದ್ದರೆ ವ್ಲಾಗ್ಸ್ ಮಾಡೋದಕ್ಕೆ. ಆ್ಯಂಡ್ ಇದು ಒಂದು ನನ್ನ ಕೈಗೆ ಹಾಕ್ಸಿರುವಂತಹ ಡಿಸೈನ್, ಕಂಪ್ಲೀಟ್ ಡಿಸೈನ್. ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಯಾಕಪ್ಪ ಅಂದರೆ 2 ಕೈಲೂ ಮೆಹಂದಿ ಇತ್ತಲ್ವ. ಸೊ ಹಾಗಾಗಿ ಆಲ್ಮೋಸ್ಟ್ ಒಂದು ಕೈಗೆ ಆಯಿತು, ಆ್ಯಂಡ್ ಇವಾಗ ಇನ್ನೊಂದು ಕೈಗೆ ಅವರು ಡ್ರಾ ಮಾಡ್ತಿದ್ದಾರೆ. ಸೊ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಆ್ಯಂಡ್ ಮೈ ಎಕ್ಸ್ಪೀರಿಯನ್ಸ್ ಅಬೌಟ್ ಆ್ಯಕ್ರಿಲಿಕ್ ನೇಲ್ ಎಕ್ಸ್ಟೆನ್ಷನ್ ಚೆನ್ನಾಗಿತ್ತು. ಒಂದು ಸತಿ ಟ್ರೈ ಮಾಡ್ಬೋದು, ಬಟ್ ಇಟ್ ಈಸ್ ಸಮಥಿಂಗ್ ಅನ್ಕಂಫರ್ಟಬಲ್. ಸೊ ಇಷ್ಟ ಆದರೆ ಮಾಡಿಸ್ಕೋಬೋದು. ತುಂಬ ಜನ ಇವಾಗ ಟ್ರೆಂಡ್ ಅದು, ಪೀಪಲ್ ಆರ್ ಗೋಯಿಂಗ್ ಟು ಇಟ್. ನನಗೆ ಒಂದು ಸತಿಗೆ ಸಾಕು ಅಂತ ಅನ್ನಿಸ್ತು. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಯಾರೆಲ್ಲ ಯಾಕೆ ವ್ಲಾಗ್ ಇಲ್ಲ ಅಂತ ಕೇಳ್ತಿದ್ದವ್ರಿಗೆ, ತುಂಬ ಅಂದರೆ ತುಂಬ ಬ್ಯುಸಿಯಾಗಿದ್ದೀನಿ, ವ್ಲಾಗ್ಸ್ ಮಾಡೋದಕ್ಕಾಗ್ತಾಯಿಲ್ಲ. ಆ್ಯಂಡ್ ನನಗೆ ನಾನೇ ಟೈಮ್ ಕೊಟ್ಕೊಳ್ಳೋದಕ್ಕಾಗ್ತಿಲ್ಲ, ಆ್ಯಂಡ್ ವ್ಲಾಗ್ಸ್ ಮಾಡೋದಕ್ಕೂ ಆಗ್ತಿಲ್ಲ. ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ಸ್ ಮಾಡೋದಕ್ಕೆ. ಬಾಯ್, ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್.